ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಒಬ್ಬ ಮಹಿಳೆಯಾಗಿ ಇವತ್ತು ನನಗೆ ಸಾಧ್ಯವಾದಷ್ಟು ಸದಾ ಚಟುವಟಿಕೆಯಿಂದ ಇರಲು ಮುಖ್ಯ ಕಾರಣ ನನ್ನ ಹೆತ್ತ ತಾಯಿ. ನಾನೇ ಬರೆದ ಈ ಒಂದು ಪುಟ್ಟ ಕವನವನ್ನು ಅವರಿಗಾಗಿ ಅರ್ಪಿಸುತ್ತಿದ್ದೇನೆ. ಮೊದಲ ಉಸಿರು, ಮೊದಲ ನೋಟ, ಮೊದಲ ಸ್ಪರ್ಶ, ಮೊದಲ ಸ್ವರವು, ಹೆಣ್ಣಿನಿಂದ ಬಂದ ನಂಟು, ಯಾರೂ ಬಿಡಿಸದ ಗಂಟು, ಈ ಸೌಭಾಗ್ಯ ಅವಳಿಗಲ್ಲದೆ ಯಾರಿಗುಂಟು? ನಲಿಯುತ್ತಾ ಬಾಳುವ ಮನೆಗೆ, ನಗುತ್ತಲಿರುವ ಮನಸ್ಸಿಗೆ, ನಲ್ಮೆಯ ಮಾತುಗಳಿಗೆ ನೆಮ್ಮದಿಯ ಕೊಡುವವಳೇ ಹೆಣ್ಣು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇಷ್ಟು ಅರ್ಥಪೂರ್ಣ ಅಲ್ಲವೇ ಇದು? ಹಾಗೆ ಫ್ರೆಂಡ್ಸ್, ಇವತ್ತು ಮಹಿಳೆಯರ ದಿನಾಚರಣೆಯನ್ನು ಆಚರಿಸುವ ಸಲುವಾಗಿ ನಿನ್ನೆ ದಿನ ಮೈಸೂರಿನ ಕನ್ನಡ ಸಾಹಿತ್ಯ ಭವನದಲ್ಲಿ ಸಾಧಕ ಮಹಿಳೆಯರಿಗೆ ಗೌರವ ಸಮರ್ಪಣಾ ಸಮಾರಂಭವನ್ನು ಏರ್ಪಡಿಸಿದರು. ಅಲ್ಲಿ ನಮ್ಮ ಸಂಗೀತ ಗುರುಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಸುದರ್ಶನ್ ರವರು ಸೇರಿದಂತೆ ಕೆಲವು ಮಹಿಳಾ ಸಾಧಕಿಯರಿಗೆ ಶ್ರೀ ಕಸ್ತೂರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಮತ್ತು ಚಿಗುರು ಸಾಹಿತ್ಯ ಬಳಗ ಮೈಸೂರು ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಕನ್ನಡ ಸಾಹಿತ್ಯ ಭವನದಲ್ಲಿ ನಿನ್ನೆ ಏರ್ಪಡಿಸಿದ್ದರು. ಈ ವಿಡಿಯೋವನ್ನು ನಿಮ್ಮೊಂದಿಗೆ ಇವತ್ತು ನಾನು ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸುಟ್ಟಷ್ಟು ಕಸುವು, ಒಂದಷ್ಟು ಹೂವನ್ನು, ಮಕ್ಕಳೊಂದರೆ ಅವಳ ಅರ್ಧಾಂಗ ಮನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ತಾವೆಲ್ಲ ಶ್ರೀ ಮಡಿಗೆರೆ ಗೋಪಾಲ. ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆಮಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆಮಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕೈ ಉದಯ್ಯ ತಂದೆ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಜಯ ಜಯ ಜನನಿ ಭಾರತಿ, ಜಯ 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 ಜನನಿ ಭಾರತಿ, ಜಯ ಹೇ
ಕಸ್ತೂರಿ ಮತ್ತು ಅವರ ಬಳಗದವರಿಗೆ ವಿಶೇಷವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸ್ತ್ರೀಯರನ್ನು ನಾವು ಬೆಳೆಯಿಂದ ಬಂದಂಥವು ಮಲೆನಾಡಿನಲ್ಲಿ ಹೆಣ್ಣು ಮಗು ಹುಟ್ಟಿದ ತಕ್ಷಣ ತಾಯಿ ಅಂತಲೇ ಕರೆಯುವುದು. ಬಹುಶಃ ಗಂಡು ಮಗುನ ತಂದೆ ಅಂತ ಕರೆಯಲೇ ಅಂತ ಸ್ತ್ರೀ ಶಕ್ತಿ ತಾಯಿ ಆಗಬಲ್ಲದು, ತಂಗಿ ಆಗಬಲ್ಲದು, ಅಕ್ಕ ಆಗಬಲ್ಲದು, ತಂದೆಯೂ ಆಗಬಲ್ಲದು. ತಂದೆ ಇವೆಲ್ಲ ಆಗಲು ಸಾಧ್ಯ ಇದೆ. ತಂದೆಯಿಂದ ನಾನು ನೇಮದ ಕೆಲಸ ಮಾಡ್ಕೊಂಡು ನಾನೊಬ್ಬ ತಂದೆ. ಆ ಶಕ್ತಿಯನ್ನ ಪರಿಸರವಾಗಿ ಬಿಟ್ಟು ಮಾಡುವಷ್ಟು ವಸ್ತು ಸಂಗ್ರಹ ಮುರಳಿ. ಯಾವುದೇ ವಿಷಯವನ್ನು 12 ಗಂಟೆಯಲ್ಲಿ ಎಬ್ಬಿಸಿ ಮಾತಾಡಿ ಅಂತ ಹೇಳಿದ್ರೆ ವಿದ್ವತ್ತು ಆ ಕ್ಷೇತ್ರದಲ್ಲಿ ವಿದ್ವತ್ತನ್ನು ಪಡೆದಕ್ಕಿಂತಲೂ ಅತ್ಯುತ್ತಮವಾಗಿ ಆ ವಿಷಯವನ್ನು ಮನೆ ಬಗ್ಗೆ ಹೇಳ್ತಾ ಹೋದರೆ ಕಾಲಾವಕಾಶ ಇಲ್ಲ. ಅವರಿಗೂ ನಾನು ಕಾಲಾವಕಾಶ ಇಲ್ಲ. ಅವರಿಗೂ ನಾನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ದುಡಿತಾ ಅವರು ಮಾತ್ರ ಹೇಳ್ತಾ ಇದ್ದಾರೆ. ಅವರು ಸಂಸ್ಥೆಗೆ ಗೆಳತಿಯರ ವರ್ಗ. ನಾವು ಮೊನ್ನೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅಲ್ಲಿ ಯಾರು ಬರ್ತಾರಪ್ಪ, ಈ ಒಂಟಿ ಪ್ರದೇಶ ಸುಮಾರು 200 ಜನ ಹೆಣ್ಮಕ್ಳು ಸೇರಿದ್ರು. ಏನು ಒಂದು ಗಮಕ ಕಾವ್ಯ ವಾಚನ ಒಂದು ಗಟ್ಟಿ ಕಾರ್ಯಕ್ರಮ ಎಷ್ಟೊಂದು ಚೆನ್ನಾಗಿ ನಡೆಸ್ಕೊಟ್ರು ಅಂದರೆ ಆ ಗಮಕ ಕಾವ್ಯಕ್ಕೆ ಒಂದು ರೀತಿ ಸಾಹಿತ್ಯ ದರ್ಶನವನ್ನು ಮಾಡಿ ಕವಿ ಕಾವ್ಯವನ್ನು ಬೇಳಿಸಿದ ಕೀರ್ತಿ ವಿಜಯ ಸಂದರ್ಶನ ಅವರು ಅಪರೂಪದ ಕವಿಗೆ ಸಂಘಟನೆ ಆಮೇಲೆ ಸಂಗೀತ ಎಲ್ಲ ಕ್ಷೇತ್ರದಲ್ಲೂ ಅವರು ಇರ್ತಾ ಇರ್ತಾರೆ. ಅವರನ್ನ ಆಯ್ಕೆ ಮಾಡಿ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕಿರಿಕಾಣಿಯಿಂದ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೂ ನಾನು ನಮ್ಮೆಲ್ಲರ ಪರವಾದ ಸ್ವಾಗತ ಮಾಡ್ತೇವೆ. ಇವರು ಈ ನಾಡಿನ ದೊಡ್ಡ ಗಮಕೀಯ ಸಾಲಿನಲ್ಲಿ ಸೇರ್ತಾರೆ, ಶಿಕ್ಷಕಿಯಾಗಿದ್ದಾರೆ. ವಿಶೇಷ ಏನು ಅಂದರೆ ಅವರಿಗೊಂದು ಮೊನ್ನೆ ಗಮಕ ಕುಮಾರಸ್ವಾಮಿ ಭಾರತದ ಗಮಕ ಒಂದು ಇದನ್ನ ಕಾರ್ಯಕ್ರಮವನ್ನು ಮಾಡಿದ್ರು, ಒಂದು ದಿವಸದ ಕಾರ್ಯಕ್ರಮ. ಅದನ್ನು ಪೂರ್ತಿ ಆಗ ಮಾಡಿದಂಥವರು ಮಂಗಳ ರಾಮಮೂರ್ತಿ. ಅವ್ರ ಜೊತೆ ಒಬ್ಬರು ಬಂದಿದ್ರು, ರಾಮಮೂರ್ತಿ. ಗಣನೀಯವಾದ ಸೇವೆಯನ್ನು ಮಾಡಿ ನಿತ್ಯ ನಿರಂತರವಾಗಿ ಸಾಧಾರಣ ವಿದ್ಯಾರ್ಥಿಗಳಿಗೆ ದೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಹೆಚ್ಚು ಹೇಳುತ್ತಿಲ್ಲ. ಅವರಿಗೂ ನಾನು ಸ್ವಾಗತ ಅವರು ನಾನು ಬರ್ತಾರೆ ಅನ್ಕೊಂಡಿರಲಿಲ್ಲ. ಯಾಕಂತಂದರೆ ಈ ಸಣ್ಣ ಕಾರ್ಯಕ್ರಮ ನಮ್ಗೆ ಯಾಕೆ ತುಂಬ ಪ್ರೀತಿಯಿಂದ ಬಂದ್ಬಿಟ್ಟಿದ್ದಾರೆ. ಇಷ್ಟೊಂದು ಇಲ್ಲ, ಸುಮಾರು 200 ಆಸ್ಪತ್ರೆಯ ಆಸ್ಪತ್ರೆಯನ್ನು ತೆರೆದು ಇಡೀ ಕುಟುಂಬ ಅಲ್ಲಿ ತ್ಯಾಗ ಮಾಡ್ತಾ ಇದ್ದಾರೆ. ಜೊತೆ ಸುಧಾ ಯೋಗಣ್ಣವರು ಕೊಟ್ಟಿದ್ದಾರೆ, ಸಣ್ಣ ಕೊಟ್ಟಿದ್ದಾರೆ. ರಾತ್ರೌ ಪ್ರದೀಪಾಧಿಕಂ ಸ್ಯಾದೇವಂ ರವಿದೀಪದರ್ಶನವಿದಂ ಕಿಂ ಜ್ಯೋತಿರಾಜ್ಯಾಯಿವೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ದೀಪ್ತಿಯೋ ದರ್ಶನೆ ಕಿಂ ತಜ್ಞಾನಮತೋ ಭವಾನ್ ಪರಮಕಂ ಜ್ಯೋತಿ ಸರಸ್ವೈ ಪ್ರಭೋ. ವೇದಿಕೆ ಒಂದು ಆಸೀನರಾಗಿ ಸನ್ಮಾನಕ್ಕೆ ಸಿದ್ಧತೆ ಆಗಬೇಕು. ಡಾಕ್ಟರ್ ಸೀಮಾ ಯೋಗನ್ ಅವರು ಆಸೀನರಾಗಿದ್ದಾರೆ. ಡಾಕ್ಟರ್ ಬಿ ಗಾಯತ್ರಿ ಅವರು, ಡಾಕ್ಟರ್ ಕಾವ್ಯ ಮೇಡಮ್ ಅವರು, ಡಾಕ್ಟರ್ HS ಸುಧಾ ಜೋಶಿ ಅವರು, ಎಲ್ಲ ಮಹಿಳಾ ರತ್ನಗಳು ವೇದಿಕೆ ಮೇಲೆ ಆಸೀನರಾಗಿ ಸನ್ಮಾನಕ್ಕೆ ಸಿದ್ಧರಾಗಬೇಕು. ಅವ್ರ ಬಗೆಗಿನ ಒಂದು ಕಿರು ಪರಿಚಯ. ಎಲ್ಲರಿಗೂ ನಮಸ್ಕಾರ. ಹೆಮ್ಮೆಯ ಮೈಸೂರಿನ ಮಹಿಳೆಯಾದಂತಹ NS ಮಂಗಳಾಪೂರ್ಣ ಪೂರ್ತಿಯವರ ಪರಿಚಯವನ್ನು ಮಾಡಿಕೊಡುವಂತಹ ಸೌಭಾಗ್ಯ ನನ್ನದಾಗಿದೆ. ಇವರ ಹುಟ್ಟಿದ್ದು
27/6/1956. ತಂದೆ ತಾಯಿ ಶ್ರೀರಂಗಮ್ಮನವರು, ತಂದೆ ಶ್ರೀ ವೆಂಕಟರಮಣಯ್ಯನವರು. ಶಿಕ್ಷಣ PUC ದೇಶೀಯ ವಿದ್ಯಾ ಕಾಲೇಜು ಶಿವಮೊಗ್ಗದಲ್ಲಿ ಮುಗಿಸಿರುತ್ತಾರೆ. ಸಂಗೀತ ವಿದ್ವತ್, ಗಮಕ ಪ್ರೌಢ, ದೇವರನಾಮ ಪ್ರೌಢ, ದಕ್ಷಿಣ ಭಾರತ, ಹಿಂದಿ, ಶಾರದಾ ಪ್ರವೀಣ, ಸುರ ಸರಸ್ವತಿ, ಸಂಭಾಷಣೆ, ಸಂಸ್ಕೃತ ತುರ್ಯ, ಇಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ತಮ್ಮ ಪ್ರಗತಿಯನ್ನು ಸಾಧಿಸಿದ್ದಾರೆ. ಇವಾಗ ನಮ್ಮೆಲ್ಲರ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ. ಪರಿಚಯ ಮಾಡಿಕೊಡುವ ಸೌಭಾಗ್ಯವು ನನ್ನದೇ ಆಗಿದೆ. ಹುಟ್ಟಿದ್ದು 1/6/1947 ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು. ತಂದೆ ಶ್ರೀ ಚಂದ್ರಶೇಖರಯ್ಯನವರು, ತಾಯಿ ಶ್ರೀಮತಿ ಪದ್ಮಾವತಿ. MA ಕನ್ನಡ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರುತ್ತಾರೆ. ಆಕಾಶವಾಣಿ ಕಲಾವಿದೆಯಾದರು. ಮಹಿಳಾ ದೇಶವನ್ನು ಹಲವಾರು ಆಧ್ಯಾತ್ಮ ಹಾಗೂ ಸಂಸದ ಸಮಾಜ ಇವರಿಗೆ ಸಂಗೀತ ಶಾರದೆ, ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಸಂಗೀತ ಸೇವಾರತ್ನ, ಮೈಸೂರು ನಕ್ಷತ್ರ ಪ್ರಶಸ್ತಿ ಆಗಸ್ಟ್ 16 ಇಂದು ಅವರನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವನ್ನು ಅವರು ನಾಡಿನ ಪ್ರಖ್ಯಾತ ವೈದ್ಯ ಸಾಹಿತಿ ಡಾಕ್ಟರ್ SP ಯೋಗಣ್ಣ ಮತ್ತು ಶ್ರೀಮತಿ ಸುಧಾ ಯೋಗಣ್ಣ ಅವರ ಪುತ್ರಿ, ದಂತ ತಜ್ಞ ವೈದ್ಯರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇದಲ್ಲದೆ ಸುಯೋಗ್ ನರ್ಸಿಂಗ್ ಕಾಲೇಜಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಕೊಡುಗೈ ದಾನಿಯವರು. ಏಕೆಂದರೆ ಆ ಒಂದು ಅನುಭವ ನಮಗೂ ಸಾಕಷ್ಟಾಗಿದೆ. ಜೊತೆಗೆ ಸುಯೋಗವಾಣಿ ಎಂಬ ಮಾಸಪತ್ರಿಕೆಯ ಸಂಪಾದಕಿಯಾಗಿಯೂ ಪತ್ರಿಕಾರಂಗ, ವೈದ್ಯಕೀಯ ಮತ್ತು ಒಂದು ಕೊಡುಗೈ ದಾನ ಈ 3 ಕ್ಷೇತ್ರಗಳಲ್ಲಿ ಅವರು ಸಾಧನೆ ನೀಡ್ತಾ ಇದ್ದಾರೆ. ಈ ಎಲ್ಲ ಸಾಧನೆಯನ್ನು ಪರಿಗಣಿಸಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸ್ತ್ರೀ ಕಸ್ತೂರಿ ಪ್ರಶಸ್ತಿ ನೀಡೋದಕ್ಕೆ ನಮಗೆಲ್ಲ ಬಹಳ ಹೆಮ್ಮೆಯ ವಿಚಾರ ಅಂತ ಧನ್ಯವಾದ. ನಮಸ್ಕಾರ. ಈಗ ಪ್ರಶಸ್ತಿ ಸ್ವೀಕರಿಸ್ತಾ ಇರೋರು ಡಾಕ್ಟರ್ ಗಾಯತ್ರಿ ಪಿ. ಇವರ ಜನ್ಮ ಅಕ್ಟೋಬರ್ 28, 1980 ಇಸ್ವಿಯಲ್ಲಾಯಿತು. ಇವರ ತಂದೆ ಶ್ರೀ ಪಿ. ಬ್ರಹ್ಮಾನಂದ, ತಾಯಿ ಶ್ರೀಮತಿ KS ಪುಷ್ಪಲತಾ. ಇವರ ಶಿಕ್ಷಣ MBBS, DNB ಮತ್ತು MS. ಸಾಧನೆಯ ವಿವರಗಳು: ಇವರು ಗ್ಲಾಕೋಮಾ ಎನ್ನುವ ಕಣ್ಣಿನ ಚಿಕಿತ್ಸೆಯಲ್ಲಿ ಸ್ಪೆಷಲಿಸ್ಟ್ ಆಗಿದ್ದಾರೆ. She has worked at MRC Hospital, fellowship in glaucoma done at Netradhama, Bangalore. Presently, she is working at Sushruta Eye Hospital, Mysore. I am very happy and congratulate Madam Gayatri to receive this prestigious award representing by our Sahitya Parishad. ಸ್ವೀಕರಿಸ್ತಾ ಇರೋರು ಡಾಕ್ಟರ್ ಕಾವ್ಯ S. ಇವರು ಹುಟ್ಟಿದ ದಿನಾಂಕ ಸೆಪ್ಟೆಂಬರ್ 3. ತಂದೆ ಶಿವಮೂರ್ತಿ TM, ತಾಯಿ ಶ್ರೀಮತಿ ಸುಮತಿ. ಆಯುರ್ವೇದ ಫಿಸಿಷಿಯನ್ ಆಗಿದ್ದಾರೆ. ಆಪರೇಷನ್ ಅಂಡ್ ಗೈನಕಾಲಜಿಯಲ್ಲಿ ಸರ್ಟಿಫಿಕೇಟ್ ಅನ್ನು ಗಳಿಸಿಕೊಂಡಿದ್ದಾರೆ. ಅವರು 1000ಕ್ಕೂ ಹೆಚ್ಚು ಗರ್ಭಿಣಿ ಸ್ತ್ರೀಯರಿಗೆ ಅಂದರೆ ಅವರು ಎಷ್ಟು ಗಮನ ಕೊಡಬೇಕು ತಮ್ಮ ಗರ್ಭಾವಸ್ಥೆಯಲ್ಲಿ ಅನ್ನೋದಕ್ಕೆ ಅವರಿಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಮತ್ತು 60% ನಾರ್ಮಲ್ ಡೆಲಿವರಿ, 0% ಲ್ಯಾಕ್ಟೇಷನ್ ಪ್ರಾಬ್ಲಮ್ ಇನ್ ಎವ್ರಿ ಬ್ಯಾಚ್ ಫಾರ್ 5 ಮೆಂಬರ್ಸ್. ಇದು ಅವರ ಸಾಧನೆ ಮತ್ತು ಇದನ್ನು ಮುಂದುವರಿಸಿಕೊಂಡು ಹೋಗುವ ಎಲ್ಲ ಛಾತ್ರಿಗಳು ಕೂಡ ಆಗಬೇಕಿದೆ. ಸಮಾಜ ಸೇವಾ ರತ್ನ ಹಾಗೂ ಮೈಸೂರು ಅನರ್ಘ್ಯ ರತ್ನ, ನಾಟ್ಯ ಶಾರದೆ ಎಂಬ ಈ ಬಿರುದುಗಳಿಗೆ ಅವರು ಪಾತ್ರರಾಗಿದ್ದಾರೆ. ಧನ್ಯವಾದಗಳು. ಮುಂದೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರೋರು ಡಾಕ್ಟರ್ ಸುಧಾ ಜೋಶಿ ಅವರು. ಇವರ ಜನನ 18/7/1947. ತಂದೆ ಸುಬ್ರಹ್ಮಣ್ಯ ಶಾಲೆ, ತಾಯಿ ಶ್ರೀಮತಿ ಕಮಲಾ. MA, PhD ಪದವಿಯನ್ನು ಪಡೆದಿರುತ್ತಾರೆ. ಸಾಹಿತ್ಯ ಕ್ಷೇತ್ರ, ಕಥೆ, ಕವನ, ಬರಹ, ರೂಪಕಗಳ ಸಾಹಿತ್ಯ ರಚನೆ, ನಿರ್ದೇಶನ ಇವರ ಅಭ್ಯಾಸವಾಗಿರುತ್ತದೆ. ಆ ಕ್ಷೇತ್ರದಲ್ಲಿ ವಿಶೇಷವನ್ನು ಪಡೆದಿರುತ್ತಾರೆ. ದೊರಕಿದ ಪ್ರಶಸ್ತಿಗಳು: ಕುವೆಂಪು ರಾಜ್ಯ ಪ್ರಶಸ್ತಿ, ಕನ್ನಡ ನುಡಿಸೇವಕ, ಸಾಹಿತ್ಯ ರತ್ನ, ಕನ್ನಡ ಕಸ್ತೂರಿ, ಸಾಹಿತ್ಯ ಪ್ರಶಸ್ತಿ, ಸಾಹಿತ್ಯ ಸುಧೆ, ಕಾವ್ಯಗಳ ಕಾಲದಲ್ಲಿ ಸಾಹಿತ್ಯ ಪ್ರಭೆ,
ಇಂದು ಅವರನ್ನು ಸನ್ಮಾನಿಸುತ್ತಿರುವುದು ನಮ್ಮ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಗುರು ಸಾಹಿತ್ಯ ಬಳಗ ಮೈಸೂರು ಈ ಸಂಸ್ಥೆಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಈ ದಿನ ಸ್ತ್ರೀ ಶಕ್ತಿ ಮಹಾಶಕ್ತಿ ಮಹಿಳಾ ದ್ರವ್ಯಗೋಷ್ಠಿ ಮಹಿಳಾ ಸಾಧಕಿಯರಿಗೆ ಸ್ತ್ರೀ ಪ್ರಸ್ತುತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸುಂದರ ಸಮಾರಂಭದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ಜಿಲ್ಲಾ ಕನ್ನಡ ಹಾಗೂ ಆತ್ಮೀಯರು ಆದಂಥ ಶ್ರೀ ಮಡಿಕೆರೆ ಗೋಪಾಲ್ ಅವರು, ಅಧ್ಯಕ್ಷತೆ ವಹಿಸಿರುವ ಹಿರಿಯ ಸಮಾಜ ಸೇವಕರಾದಂಥ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ನಾಗರಾಜ ಬಿ ಬೈರಿ ಅವರು, ಆಧ್ಯಾತ್ಮಿಕ ಚಿಂತಕರಾದಂಥ ಶ್ರೀಮತಿ ಸುಮತಿ ಸುಬ್ರಹ್ಮಣ್ಯ ಅವರು ಹಾಗೂ ಈ ದಿನ ಪುರಸ್ಕಾರವನ್ನು ಪಡೆದಂತಹ ಶ್ರೀಮತಿ ಮಂಗಳಾ ರಾಮಮೂರ್ತಿ ಅವರೇ, ಶ್ರೀಮತಿ ವಿಜಯ ಸುದರ್ಶನ್ ಅವರೇ, ಡಾಕ್ಟರ್ ಸೀಮಾ ಯುವನ, ಡಾಕ್ಟರ್ ಬಿ ಗಾಯತ್ರಿ ಅವರೇ, ಡಾಕ್ಟರ್ ಕಾವ್ಯ ಎಸ್ ಅವರೇ, ಡಾಕ್ಟರ್ ಎಚ್ ಎಸ್ ಸುಧಾ ಜೋಶಿ ಅವರೇ ಹಾಗೂ ಬ್ರಹ್ಮಾಂಡದ ಸೃಷ್ಟಿಕರ್ತರಾಗಿದ್ದಾರೆ ಅಂತ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಎಷ್ಟೇ ದೇವರುಗಳಿದ್ರು ಮತ್ತು ಎಷ್ಟೇ ಸಾಮರ್ಥ್ಯವನ್ನು ಹೊಂದಿದ್ರು ಕೂಡ ನಾವು ಅವರನ್ನು ಶಕ್ತಿ ಸ್ವರೂಪರು ಅಂತ ಹೇಳೋದಿಲ್ಲ, ಬದಲಾಗಿ ಸ್ತ್ರೀಯನ್ನು ಮಾತೆ ಆದಂಥ ಪಾರ್ವತಿ ದೇವಿಯನ್ನು ನಾವು ಶಕ್ತಿ ಸ್ವರೂಪಿ ಅಂತ ಹೇಳ್ತೀವಿ. ಹಾಗೆ ಮಹಿಳೆಯರಿಗೆ ಆ ಒಂದು ಮಹತ್ವದ ಸ್ಥಾನವನ್ನು ನಮ್ಮ ಭಾರತೀಯ ಸಂಸ್ಕೃತಿ ನೀಡಿರುವಂಥದ್ದು. ನಮ್ಮ ದೇಶದ ವಿಚಾರಕ್ಕೆ ಬಂದರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಷ್ಟ್ರದ ಅತ್ಯುನ್ನತ ಸ್ಥಾನವಾದಂಥ ರಾಷ್ಟ್ರಪತಿ ಸ್ಥಾನವನ್ನು ಒಬ್ಬ ಮಹಿಳೆಯನ್ನು ಕರೆಸಿದ್ದಾರೆ, ದ್ರೌಪದಿ ಮುರ್ಮು ಅವರು. ಈ ಹಿಂದೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಹೇಳ್ಬೋದು, ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ, ಔದ್ಯೋಗಿಕ, ವೈಜ್ಞಾನಿಕ, ವೈಮಾನಿಕ, ಹೀಗೆ ಸಾಹಿತ್ಯ ಕ್ಷೇತ್ರದವರಿದ್ದಾರೆ, ಆಯುರ್ವೇದ ಕ್ಷೇತ್ರ, ಹೀಗೆ ಎಲ್ಲರೂ ಕೂಡ ಮನೆಯನ್ನು ನೋಡಿಕೊಂಡೇ ಸಾಧನೆಯನ್ನು ಮಾಡಿರುವಂಥವ್ರು. ಇವರ ಸಾಧನೆ ಖಂಡಿತ ಯಾರಿಗೂ ಕಡಿಮೆ ಇಲ್ಲ, ಯಾವ ಪುರುಷರಿಗೂ ಕೂಡ ಕಡಿಮೆ ಇಲ್ಲ. ಅಂತಹ ಒಂದು ಮಹೋನ್ನತವಾದ ಸಾಧನೆಯನ್ನು ಈ ಎಲ್ಲ ಮಹಿಳೆಯರು ಕೂಡ ಇವತ್ತು ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ. ನಿರಂತರವಾದ ಶೋಷಣೆ ಅವರ ಮೇಲೆ ನಡೀತಾ ಇದೆ. ಇಂತಹ ಶೋಷಣೆ, ಮಹಿಳೆಯರ ಮೇಲಿನ ಶೋಷಣೆ, ದೌರ್ಜನ್ಯಗಳು ನಿಲ್ಲಬೇಕು. ಆದಷ್ಟು ಬೇಗ ಅವರಿಗೂ ಕೂಡ, ಅಂದರೆ ಎಲ್ಲ ಮಹಿಳೆಯರಿಗೂ, ಈ ಸಮಾಜದ ಈ ವಿಶ್ವದ ಎಲ್ಲ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು. ಮತ್ತು ಒಂದು ರೀತಿಯ ಒಂದು ಸೌಲಭ್ಯ, ಎಲ್ಲ ರೀತಿಯ ಸೌಲಭ್ಯಗಳು, ಒಂದು ಸ್ಥಾನಮಾನಗಳು ಅವರಿಗೆ ಸಮಾಜದಲ್ಲಿ ಸಿಗಬೇಕು. ಅಂತಹ ಕಾಲ ಆದಷ್ಟು ಬೇಗ ಬರಲಿ, ಮಹಿಳೆಯರು ಹೆಚ್ಚು ಸಬಲರಾಗಿ. ಕಾರ್ಗಿಲ್ ಯುದ್ಧದಲ್ಲಿ ನಡೆದ ಯೋಧರ ಕುರಿತು ಅವರು ಅಲ್ಲಿ ಏನನ್ನ ಅನುಭವಿಸ್ತಾರೆ ಅನ್ನೋದ್ರ ಕುರಿತು ಇದೆ. ಅಂದು ನಡೆದಿತ್ತು ಘನಘೋರ ಕದನ, ವೀರ ಯೋಧರ ಜೀವನ್ ಮರಣದಾಟ. ಜೀವ ಬಿಗಿ ಹಿಡಿದು ಕಾದಾಡಿದರೂ ಭಾವನೆಗಳ ಹಿಡಿಯಲಾಗಲ್ಲ. ಕೇಳಲು ಗೆಳೆಯ ನಾನೊಮ್ಮೆ ಮಾಡಿದರೆ ಒಮ್ಮೆಲೇ ಹೇಳದಿರು ಸುದ್ದಿಯನ್ನು. ಬೆಟ್ಟದಷ್ಟು ಆಸೆ ಹೊತ್ತಿಯ ಹೆತ್ತೊಡಲ ಎದೆ ಒಡೆದಿತ್ತು ತಾಳಲಾಗದೆ ನೋವು. ಹೊಸ್ತಿಲಿಗೆ ದೀಪ ಬಿಡಿಗಳು ನನ್ನಮ್ಮ, ಅದನ್ನೊಮ್ಮೆ ನೀ ನಂದಿಸಿದ್ದು. ಅಪಶಕುನವೆಂದು ಬೈದಾಳು ಬೇಸರಿಸದೆ. ಶಿರವಾಗಿ ಪಾದದಲ್ಲಿ ನನ್ನ ಕಂಬನಿ ಹರಿಸು. ಒಳಗಿಂದ ಅಪ್ಪ ಬೆಪ್ಪಾಗಿ ನೋಡುವನು, ಅವನೆದೆಗೊರಗಿ ನೀ ಬಡಿದಪ್ಪಿ ಬಿಡು. ಅರಿವಾಗದವನು ಬೆರಗು ಗಣ್ಣು ಬಿಡೆ, ಅವನ ಊರುಗೋಲ ಕಿತ್ತೆಸೆದು ಬಿಡು. ಉಡುಗೊರೆಗಾಗಿ ಭಗಿನಿಯರು ಬರುವರು, ಬರಿಗೈಯನ್ನು ಅವರೆಡೆಗೆ ಹಿಡಿದು ಬಿಡು. ಅರಿವಾಗದವರು ಹಾಸ್ಯವೆಂದೆಣಿಸಿ ನೆತ್ತರಲ್ಲಿ ಮುಳುಗಿದ ಈ ರಾಖಿಯನ್ನು ಅವರ ಕೈಗಿಡು. ಸಂದೇಶದ ಹಾಗೆ ಕಾದಿನ ಮಡದಿ ನಾಚಿ ಒಳವಾಡಿಯಲ್ಲಿ ನಿಂತಿದ್ದಳು. ಮುಗುದೆ ಪಿಳಿಪಿಳಿ ನೋಡುವಳು. ಅವಳ ಕಾಲಿಗೆರಗಿ ಕಾಲುಂಗುರವ ತೆಗೆದುಳು. ನಿನ್ನೊಡಲ ಮಕ್ಕಳು ನನ್ನೊಡಲ ಮಕ್ಕಳು ಓಡೋಡಿ ಬಂದು ಅಪ್ಪ ನೇಮು ಕಳಿಸಿರುವನೆಂದು ಕೇಳುವರು. ಮಾತನಾಡದೆ ಅವರಿಗೆಲ್ಲ ಮುತ್ತ ನೀಡು. ಅವರ ಅರಿವ ವಯಸ್ಸಲ್ಲ ಬಿಗಿದಪ್ಪಿ ಬಿಡು. ಮನದನ್ನೆಗೆ ಹೇಳು ಹರಿಸದಿರು ಕಂಬನಿ. ಕನಸು ಸಾವಿರ ಬಿತ್ತಿಹನು ನಿನ್ನೊಳಗೆ ಹುಟ್ಟಿ ಬರುವನು ಮತ್ತೊಮ್ಮೆ. ಭಾರತಾಂಬೆಯ ಮಳೆಯಲ್ಲಿ ಹುಟ್ಟಿ ಬರುವೆನು ಮತ್ತೊಮ್ಮೆ.
ಭಾರತಾಂಬೆಯ ಮಡಿವೆ. ಬಹುಶಃ ಒಂದು ವಾರದಿಂದ ನಾವು ಏನನ್ನ ಕೇಳ್ತಾ ಇದ್ದೇವೆ, ಏನನ್ನು ನೋಡ್ತಾ ಇದ್ದೇವೆ, ಅದನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಕವಯಿತ್ರಿ ಡಾಕ್ಟರ್ ಸುಧಾ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಇನ್ನೊಂದು ಧನ್ಯವಾದ. ಅದು ಅತ್ಯುತ್ತಮ ಕಾರ್ಯಕ್ರಮ. ಹೆಸರೇ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಸ್ತ್ರೀ ಶಕ್ತಿ, ಮಹಾಶಕ್ತಿ, ಅದರ ಮಹಿಳಾ ಕವಿಗೋಷ್ಠಿ ಮತ್ತು ಪ್ರಶಸ್ತಿ ಹೆಸರು ಕೂಡ ಸ್ತ್ರೀ ಕಸ್ತೂರಿ ಅಂತ ಎಷ್ಟು ಚೆನ್ನಾಗಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಮಡಿಕೇರಿ ಗೋಪಾಲ್ ಅವ್ರ ಬಗ್ಗೆ ಈಗಾಗಲೇ ಮೇಡಮ್ ಅವರು ಹೇಳಿದರು. ಅವ್ರು ಕೇಳಿದ್ರೆ ನಾನು ಎಷ್ಟು ಕಾರ್ಯಕ್ರಮ ಆಗಿದೆ ಅಂದರೆ ಈಗಾಗಲೇ 2000 ಕಾರ್ಯಕ್ರಮ ಅಟೆಂಡ್ ಮಾಡಿದ್ರಂತೆ. 2000 ಕಾರ್ಯಕ್ರಮ ಎಲ್ಲ ಕಡೆ ಹೋಗಿ ಒಂದು ಮಾರಲ್ ಸಪೋರ್ಟು, ಪ್ರೋತ್ಸಾಹ ಧ್ವನಿಗಳಾಗಿದೆಯಲ್ಲ, ಅದು ಒಂದು ರೀತಿ ಸಾಹಿತ್ಯ ಸಮಾಜ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಜೊತೆಗೆ ಯೋಗಣ್ಣ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ ಇವತ್ತು. ಅವರು ವೈದ್ಯಕೀಯದಲ್ಲಿ ಎಷ್ಟು ಪರಿಣಿತರಾಗಿದ್ದಾರೆ ಅಂತಂತಂದ್ರೆ, ವೈದ್ಯಕೀಯ ಜೊತೆಗೆ ಸಾಹಿತ್ಯ ಕ್ಷೇತ್ರ ಒಂದು ಯಾವುದೇ ಕ್ಷೇತ್ರದ ಬಗ್ಗೆ ನೀವು ಏನಾದರೂ ಕೂಡ ಅವ್ರ ವಿಷಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತ ಅವ್ರು ಕರೆದ್ರೆ ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ಗಂಟೆಗಟ್ಟಲೆ ನಿರಂತರವಾಗಿ ಮಾತಾಡೋದು ಜ್ಞಾನವಾಗಿದೆ. ಈ 3 ಅಂಶಗಳಲ್ಲಿ ಪರಿಶೀಲಿಸಿ ಮನುಷ್ಯನ ಬದುಕಿನ ಮೂಲ ಉದ್ದೇಶ ಏನು, ಅವನು ಹೇಗೆ ಬದುಕಬೇಕು, ಏನಾಗಬೇಕು ಅನ್ನೋದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಓ ನನ್ನ ಚೇತನದಲ್ಲಿ ಒಳ್ಳೆಯ ಒಂದು ಮಾರ್ಗಸೂಚಿಯನ್ನು ಕೊಟ್ಟರು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟಿದರು, ನಿರ್ದಿಗಂತವಾಗಿ ಏರು 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 ಏರು, ಎಲ್ಲಿಗಂಟ ಏರು 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 ಏರು, ಎಲ್ಲ ಧರ್ಮಗಳ ಹುಟ್ಟದು, ಎಲ್ಲ ಮತಗಳ